guys, welcome back to my channel. This is Priyanka Shashidhar. If you ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೆಸರು ಪ್ರೀತಿ ಶಶಿಧರ್ ಅಂತ. ನೀವು ನನ್ನ ಚಾನಲ್ಗೆ ಹೊಸರಾಗಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಇವತ್ತು ನನ್ನ ಚಾನಲಲ್ಲಿ ಏನು ಸ್ಪೆಷಲ್ ಅಂದರೆ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗ್ತದೆ ನೂಡಲ್ಸ್ ತಿನ್ನಬೇಕು ಅಂತ. ಸ್ಪೆಷಲಿ ನೂಡಲ್ಸ್ ಮತ್ತು ಮೋಮೋಸ್, ಸ್ಟ್ರೀಟ್ ಸ್ಟೈಲ್ ಮೋಮೋಸ್ ಮತ್ತು ಸ್ಟ್ರೀಟ್ ಸ್ಟೈಲ್ ನೂಡಲ್ಸ್ ತಿನ್ನಬೇಕು ಅಂತ. ಬಟ್ ಆಬ್ವಿಯಸ್ಲಿ ಹೈಜೀನ್ ತೊಗೊಂಡ್ರೆ ಇಟ್ಸ್ ವೆರಿ ಡಿಸ್ಗಸ್ಟಿಂಗ್ ಅಲ್ವಾ. ಸೊ ನಾನೇ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಆ್ಯಕ್ಚುಲಿ ನನ್ನ ಬರ್ಡೇಗೆ ತೊಗೊಬಂದಿದ್ದು ಸ್ಪೆಗ್ಯಾಟಿ ಮೀಟ್ ಬಾಲ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ತೊಗೊಬಂದಿದ್ದು. ಬಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಮಾಡೋಕ್ಕಾಗಿರಲಿಲ್ಲ. ಸೊ ಅದು ಹಾಗೆ ಇತ್ತು. ಇವತ್ತು ನಾನ್ ವೆಜ್ ತಿನ್ನಬಾರ್ದಂತೆ, ಹನುಮ ಜಯಂತಿ ಸಮಥಿಂಗ್ ಇದೆ ಅಂತೆ. ಸೊ ನಾನ್ ವೆಜ್ ತಿನ್ನಬಾರ್ದಂತೆ. ಸೊ ಮೀಟ್ ಬಾಲ್ಸ್ ಅಂತೂ ಆಗಲ್ಲ. ಅಟ್ಲೀಸ್ಟ್ ನನ್ನ ಕ್ರೇವಿಂಗ್ನ ಸ್ಯಾಟಿಸ್ಫೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ನೂಡಲ್ಸ್ ಮಾಡೋಣ ಅಂದ್ಕೊಂಡೆ. ಸೊ ನಿಮಗೂ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಆ್ಯಂಡ್ ಮೋಮೋಸ್ ಕೂಡ ಮಾಡಬೇಕು. ಐ ವಾಸ್ ಕ್ರೇವಿಂಗ್ ಫಾರ್ ಇಟ್ ಅ ಲಾಟ್. ಬಟ್ ಅನ್ಹೈಜಿನಿಕ್ ಆಗಿರುತ್ತೆ ಎಷ್ಟೊಂದು ಹೊರಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ನನ್ನ ಸ್ಟೈಲಲ್ಲಿ ನಾನು ಹೇಗೆ ಕ್ವಿಕ್ಕಾಗಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ನಿಮಗೆ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ, ನೀವು ನೋಡಿ ಚೆನ್ನಾಗಿರುತ್ತಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ, ಬನ್ನಿ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಪು ಸ್ಪೆಗ್ಯಾಟಿನ ತೆಗೆದ್ಬಿಟ್ಟು ಈ ಥರ ಹಾಕಬೇಕು. ಆ್ಯಕ್ಚುಲಿ ನಿಮ್ಮದು ಉದ್ದ ಪಾತ್ರೆ ಇದ್ದರೆ ಉದ್ದ ಪಾತ್ರೆಯಲ್ಲಿ ಹಾಕಿ, ಇಲ್ಲಾಂದರೆ ಈ ಥರ ಅಡ್ಜಸ್ಟ್ ಮಾಡಿ. ಸೊ ವಾಟರ್ಗೆ ಸ್ವಲ್ಪ ಆಯಿಲ್, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದೆ. ಇದು ಬೇಯ್ತಾ ಇರಲಿ. ಆ್ಯಕ್ಚುಲಿ ಇದು ಸ್ಪೆಗ್ಯಾಟಿ ಇಟಾಲಿಯನ್ ಫುಡ್ ಮಾಡೋಕ್ಕೆ ಯೂಸ್ ಮಾಡೋದು. ಬಟ್ ಶಿಟ್ ಮುರಿದೋಯ್ತು. ಬಟ್ ನಾವು ಇದನ್ನ ಚೈನೀಸ್ ನೂಡಲ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಉದ್ದ ಇದೆಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಲೆಂದಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸ್ಪೆಗ್ಯಾಟಿನ ಯೂಸ್ ಮಾಡ್ತೀನಿ. ಆ್ಯಂಡ್ ನನಗೆ ಸ್ಪೆಗ್ಯಾಟಿ ಮೀಟ್ ಬಾಲ್ಸ್ ಅಂದರೆ ತುಂಬ ಇಷ್ಟ. ಬಟ್ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ತಿನ್ನೋಂಗಿಲ್ಲ. ಸೊ ಚೈನೀಸ್ ನೂಡಲ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ಸೋ ಸ್ಪೆಗ್ಯಾಟಿ ಮೀಟ್ ಬಾಲ್ಸಿಗೆ ಅಂತ ನಾನು ಚೆಡರ್ ಚೀಸ್ ಕೂಡ ತೊಗೊಬಂದಿದ್ದೆ. ಆ್ಯಂಡ್ ಇನ್ನೊಂದು 2 ಥರ ಚೀಸ್ ಕೂಡ ಇತ್ತು. ಬಟ್ ನಾನ್ ವೆಜ್ ಇಲ್ಲ, ಸೊ ಅದಕ್ಕೆ ಇದು. ಆ್ಯಂಡ್ ದೆನ್ ಪನ್ನೀರ್ ಮಾಡೋಕ್ಕೆ ಮಿಲ್ಕಿ ಮಿಸ್ ಪನ್ನೀರ್ ಯೂಸ್ ಮಾಡ್ತಾಯಿದ್ವಿ. ಅದು ಕೂಡ ಮ್ಯಾನುಫ್ಯಾಕ್ಚರ್ ಆಗಿರೋದು. ನನ್ನ ಬರ್ಡೇ ದಿನ ಕಾಣಿಸ್ತಿಲ್ಲ, 26/11. ಸೊ ಬನ್ನಿ ಮಾಡೋಣ. ಹಾಕೋಕ್ಕೆ ಇದೇನಂತಾರೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ ತೊಗೊಬಂದಿದ್ದೀನಿ. ಬಟ್ ಇದೆಲ್ಲ ಡಲ್ ಆಗಿಬಿಟ್ಟಿದೆ. ಸೊ ಇದಿಷ್ಟೇ ಯೂಸ್ ಮಾಡೋಣ ನಾವು. ನನ್ನದು ಫುಲ್ ಸಿಂಪಲ್ ಆಗಿರುತ್ತೆ. ಎಷ್ಟು ಬೇಗ ಮಾಡ್ಕೊಬೋದು ಅಂದರೆ ಇದು ಬೇಯೋಕ್ಕಷ್ಟೇ ಟೈಮ್ ಇರುತ್ತೆ. ಬೇಕಿದೆಲ್ಲ ಬೇಗ ಬೇಗ ಮಾಡ್ಕೊಬೋದು. ಸೊ ಮೋಮೋಸ್ಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಮೋಮೋಸ್ ಫಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಹಾಯ್ ಗೈಸ್, ದಿಸ್ ಇಸ್ ತಟ್ಟೆ. ಸೊ ಒಂದು ಬೌಲ್ ತೊಗೊಂಡು ನೀಟಾಗಿ ವಾಶ್ ಮಾಡಬಾರ್ದು ಫಸ್ಟು. ವಾಶ್ ಆಗಿದ್ಯಾ? ಒಂದು ಬೌಲ್ ತೊಗೊಂಡು ಅದಕ್ಕೆ ಪನ್ನೀರ್ ಹಿಂಗೆ ಹಾಕ್ಕೋಬೇಕು ನೀವು, ಆಯಿತಾ? ಪನ್ನೀರ್ ಹಾಕೊಂಡು ಆದಮೇಲೆ ಇದು ಮೆಣಸಿನ್ಕಾಯಿ ಹಿಂಗೆ ಕಟ್ ಮಾಡ್ಕೋಬೇಕು, ಚಿಕ್ಕ ಚಿಕ್ಕಕ್ಕೆ. ಕತ್ರಿಲಿ ಕಟ್ ಮಾಡಿದ್ರೆ ಈಸಿ. ಸೊ ಕತ್ರಿಲಿ ಕಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಪೇಸ್ಟ್ ಬೇಕಾದ್ರೂ ಹಾಕೋಬಹುದು. ಇದು ಸ್ವಲ್ಪ ಆಫ್ ಕ್ಯಾಮ್ರಾ ಮಾಡ್ಕೊಬರ್ತೀನಿ. ಮೆಣಸಿನ್ಕಾಯಿ ಕಟ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇಲ್ಲ ಹಾಕೊಳ್ದೇನು ಇರಿ, ನೀವು ಉಪ್ಪು ತಿನ್ನಲ್ಲ ಅಂದರೆ. ಸ್ವಲ್ಪ ಇದೇನು ಗರಂ ಮಸಾಲ, ಇದನ್ನು ಸ್ವಲ್ಪ ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್. ಪ್ರೀತಿ ಅಡುಗೆ ಸ್ಪೆಷಾಲಿಟಿ ಧನಿಯಾ ಪೌಡರ್. ಈರುಳ್ಳಿ ಇಲ್ಲದೆ ನಾನು ಅಡುಗೆನೇ ಮಾಡಲ್ಲ. ಆಮೇಲೆ ಸ್ವಲ್ಪ ಬೇಕಂದರೆ ಇದೇನೋ ಚೀಸ್ ಹಾಕಿ, ನಮ್ಮ ಮನೇಲಿ ಇದೆ ಅಂತ ಹಾಕ್ತಿದ್ದೀನಿ ನಾನು ಅಷ್ಟೇ. ಏನು ಹಾಕ್ಬೇಕಂತಿಲ್ಲ. ಚೆನ್ನಾಗಾಗಿಲ್ಲ ಅಂದರೆ ಚೀಸ್ ಫಾಲ್ಟ್ ಅಂತ ಹೇಳ್ಬಿಡ್ಬೋದು. ಸೊ ಇಷ್ಟು ಹಾಕಿದ್ರಾ? ಸ್ವಲ್ಪ ಅರಿಶಿನ ಹಾಕಬೇಕು. ಇಷ್ಟು ಅರಿಶಿನ, ಅದು ನಿನಗೆ ತಿನ್ನಲ್ಲ. ಇದೆಲ್ಲ ಸಕ್ಕರೆ ಅದರಲ್ಲಿ ಕಾಣಿಸ್ತಾನೆ ಇಲ್ಲ. ಸಕ್ಕರೆ ಕಾಣಿಸ್ತೀನಿ. ಇಷ್ಟು ಹಾಕ್ಬೇಕು. ಆಮೇಲೆ ಇದಿಷ್ಟನ್ನು ಕಲಿಸ್ಬೇಕಾ? ಕಲ್ಸಾದ್ಮೇಲೆ ಬರ್ತೀನಿ, ಬಾಯ್. ಕುದೀತಾ ಇದೆ, ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕುದ್ರೆ ಆಗುತ್ತೆ ನೋಡಿ.
ನಮ್ಮದು ಇಟಾಲಿಯನ್ ಪ್ರಾಡಕ್ಟಲ್ಲಿ ಚೈನೀಸ್ ರೆಸಿಪಿ ಮಾಡ್ತಿದ್ದೀವಿ. ಮುಗಿತ್ ಕತೆ ತಿನ್ನೋದು. ಸೊ ಗೈಸ್ ರೆಡಿಯಾಗಿ ಬಂದ್ಬಿಟ್ಲು. ರೆಡಿ ಆಗಿರೇ ಇದ್ದೆ ಯಾವಾಗಿಂದ. ಇಲ್ಲ ಇಷ್ಟೊತ್ತು ರೆಡಿಯಾಗಿರ್ಲಿಲ್ಲ. ಒಂದು ನಿಮಿಷ. ಸೊ ಗಾಯ್ಸ್ ಇದು ಆಗಿದೆ, ಬಾಯ್ ಜೂಮ್ ಮಾಡಿ. ಸೊ ಇದ್ರದ್ದು ನೀರೆಲ್ಲ ಡ್ರೈನ್ ಮಾಡಿ ಈ ಥರ ಆಗಿದೆ, ಫುಲ್ ಬೆಂದಿದೆ, ಅದ್ರ ನೀರು ಅಲ್ಲಿದೆ. ಆ್ಯಂಡ್ ಇದು ಮಸಾಲೆ ಕೂಡ ಕಲಸಾಗಿದೆ. ಜಸ್ಟ್ ಹಿಟ್ಟು ಉದ್ದಿ ಮಾಡಬೇಕು. ಹಿಟ್ಟು ಉದ್ಬೇಕಂತ. ಇಲ್ಲಿ ಹಿಟ್ಟು ಕೂಡ ಕಲಸಾಗಿದೆ. ಸೊ ಇದು ಮೋಮೋಸ್ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅಷ್ಟೇ. ಸೊ ಇದು ಮಾಡಿ ಮೋಮೋಸ್ ಮಾಡೋಣ ಬನ್ನಿ. ತಿಂದೋರ್ ಗತಿ ಅಥವಾ ಗತಿ. ಚೆನ್ನಾಗೇ ತೆಗಿತೀನಿ, ಚೆನ್ನಾಗೇ ಮಾಡಿದೀನಿ. ಫ್ರೈಡ್ ಮೋಮೋಸ್ ಬೇಕಾ, ಬೇಯಿಸಿರೋ ಮೋಮೋ ಬೇಕಾ, ತಂದೂರಿ ಮೋಮೋಸ್ ಬೇಕಾ? ಫ್ರೈಡ್ ಮೋಮೋಸ್. ಮೊದಲ ವಿಷಯ ಏನಪ್ಪಾ ಅಂತಂದ್ರೆ, ಪ್ರಿಯಾಂಕಾ ಇದ್ದಾಳಲ್ಲ, ಅವಳು ಏನಾರ ಕೇಳಿದ್ರೆ ನನಗೆ, ನಾನು ಪಟ್ ಅಂತ ಎದ್ದೋಗಿ ಪಟ್ ಪಟ್ ಅಂತ ಎಲ್ಲ ಮಾಡ್ಕೊಡ್ತೀನಿ. ಅದೇ ಕಾಫಿ 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 ಟೀ ಟೀ. ಕಾಫಿ ನಾನು ಮಾಡಲ್ಲ, ನನಗೆ ಕಾಫಿ ಅನ್ಹೆಲ್ದಿ, ಸೊ ನಾನು ಕಾಫಿ ಮಾಡ್ಕೊಡಲ್ಲ. ನಾನು ಮಾಡಿರೋ ಕಾಫಿ ಅವ್ರು ಕುಡಿಯಲ್ಲ, ನಾನು ಹೆಲ್ದಿ ಕಾಫಿ ಮಾಡ್ತೀನಿ ಆಯ್ತಾ. ಸೊ ಅವಳಿಗೆ ಏನಾರ ನಾನು ಕೇಳಿದ್ರೆ ಮಾಡಕ್ಕೆ ಎಷ್ಟು ಚಿಕ್ಕಿ ಚಿಕ್ಕಿ ಮಾಡ್ತಾಳೆ ಅಂದ್ರೆ ನನಗೆ ಲಾಸ್ಟಿಗೆ ಬೇಜಾರಾಗ್ಬಿಟ್ಟು ಬಿಡು ಮಾಡಬೇಡ ಅಂತ ಹೇಳ್ಬೇಕು, ಅಷ್ಟು ಮೆತ್ತಗೆ ಮಾಡ್ತಾಳೆ. ಆದರೆ ಇವಾಗ ಏನಕ್ಕೋ ಬೆಳ್ಳುಳ್ಳಿ ಮಾತ್ರ ಹೇಳಿದ ತಕ್ಷಣ ಬಿಚ್ಕೊಡ್ತಿದ್ದಾಳೆ. ಎರಡು ಬಿಚ್ಕೊಟ್ಟಿದ್ದಾಳೆ, ನಂಗೆ 5 ಬೇಕಿತ್ತು. ಹಲೋ ಗೈಸ್, ದಿಸ್ ಈಸ್ ಬಾಂಡ್ಲಿ. ಆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಆಫ್. ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಆಫ್. ಒಂದು ಬಾಣಲಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡಬೇಕು. ಸಾಕು, ಜಾಸ್ತಿ ಹಾಕಿದ್ರೆ ಅವ್ರೊಬ್ಬರ ಹತ್ರ ಬೈಸ್ಕೊಳ್ತಾಳೆ. ಅಮ್ಮ ನೋಡ್ಬೇಡ. ಸೊ ಅದು ಕುದಿತಾ ಇರೋ ಟೈಮ್ಗೆ ಹಾಕೋದಲ್ಲ, ಅಲ್ಲಿ ತನಕ ನಾವು ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. ತಡಾ, ಇದು 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 ಡೋ ಹಿಟ್ಟೊಳಗೆ ಸ್ವಲ್ಪ ಫಿಲ್ಲಿಂಗು, ಆಮೇಲೆ ಇದನ್ನ ನೀವು ಇದು ಮಾಡಬೇಕು. ಏನ್ ಮಾಡ್ರಿ ನೋಡೋಣ ಡಿಸೈನ್ ಆಗಿ. ಅದೇನ್ ಡಿಸೈನ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಇಂಪಾರ್ಟೆಂಟ್ ಡಿಸೈನ್ ಏನ್ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನೀವು ಟೇಸ್ಟ್ ನೋಡಿ ಆಯ್ತಾ. ಬಟ್ ಡಿಸೈನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ ಈಸ್ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ ಚೆನ್ನಾಗಿ ಇರುತ್ತೆ. ಇದು ಕಣ್ಣಲ್ಲಿ ನೋಡ್ಬಿಟ್ಟು ಫಸ್ಟ್ ಎಲ್ಲರೂ ಅಳಿಯೋದನ್ನ ಉಂಡೆ ಮಾಡಿ ಶೇಪ್ ತೋರಿಸಿ ಮ್ಯಾಮ್. ಇದು ಒಂದು ಸ್ಟೈಲ್ ಆಫ್ ಮೋಮೋಸ್, ನಿಂಗೆ ಗೊತ್ತಿಲ್ಲ? ಟಡಾ. ಸೊ ಇದು ಒಂದು ಶೇಪ್ ಆಫ್ ಮೋಮೋಸ್ ಗೈಸ್. ಸೊ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಟೇಸ್ಟ್, ಶೇಪ್ ಅಲ್ಲ. ಸ್ವಲ್ಪ ಬೇಕಾದ್ರೆ ಹಿಂಗೆ ಮಾಡ್ಕೋಬೋದು ನೀವು. ನಿಮಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಳ್ಳಿ, ಹೆಂಗ್ ಬೇಕಾದ್ರೂ ತಿನ್ಬೋದು ಅಷ್ಟೇ ಗಾಯ್ಸ್. ಇದೇ ತರ ಒಂದಿಷ್ಟು ಮಾಡ್ಕೊಂಡಾದ್ಮೇಲೆ ಬರ್ತೀನಿ. ಬಾಯ್. ಇದೆಲ್ಲ ನಾನ್ ಮಾಡಿದ್ದು, ಇದು ಪ್ರಿಯಾಂಕಾ ಮಾಡಿದ್ದು. ನೋಡಿದ್ರು ಅವರು ಯಾರ ಕೈ ಬಂತು. ಇದೊಂದು ನಮ್ಮಮ್ಮ ಮಾಡಿತ್ತು. ನಮ್ಮಮ್ಮಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಕರೆಕ್ಟಾಗಿ ನೀಟಾಗಿ ತೋರ್ಸೆ ಕರೆಕ್ಟಾಗಿ ಮಾಡ್ತಾರೆ. ಇವ್ಳು ನೋಡಿ ಒಳ್ಳೆ ಹೇಗ್ ಮಾಡಿದ್ರು. ಬಾವಿ ಗೊತ್ತೇ ಇಲ್ಲ, ಚೆನ್ನಾಗಿದೆ. ಇಲ್ಲಿ ಇದು ಅವಳೆ ಮಾಡಿದ್, ಅವಳೆ ಹೆಂಗ್ ಮಾಡಿದಾಳ ನೋಡ್ರಿ, ಪೊಲ್ಲಿ ಮರಿ ತರ. ಹಾಕು ಸೊಯ್ಯನತ್ತೀಗ. ಎಣ್ಣೆ ಕಾಯಿಸಿಟ್ಟಿದ್ಯಾ? ನೀನೇ ಕಾಯಿಸಿದ್ದು. 1 बॉल ಎಣ್ಣೆ में गया, 2 बॉल ಎಣ್ಣೆ में गया. ಬೇಯಿಸ್ಕೋಬೇಕು, ಸ್ವಲ್ಪ ಬೇಗ ಬೇಯುತ್ತೆ, ಯಾಕಂದ್ರೆ ಎಣ್ಣೆ ಕಾದಿದೆ ಎಲ್ಲ ನಮ್ಗೆ. ಅದಕ್ಕೆ ಗೈಸ್, ನಿನಗೆ ಎಣ್ಣೆದೊಂದು ಕತೆ ಹೇಳ, ಅದು ಸಿಡಿಯೋ ತನಕ. ಏನಂದ್ರೆ ನಮ್ಮಮ್ಮ ಕಾಣಿಸ್ತಾಳೆ, ನಮ್ಮಮ್ಮ ಬೈತಾರೆ. ನಿಮ್ಮಮ್ಮ ಕಾಣಿಸಿರ್ಲಿಲ್ಲ ಅದ್ರೊಳಗೆ. ಸೀದೋಯ್ತು. ಏನು ಸೀದೋದಿಲ್ಲ, ಖಂಡಿತ ಕಡೆ ಕಾಣಿಸ್ತಾ
ಕಾಣಿಸ್ತಿಲ್ವಾ ನಿನಗೆ? ಸೀದೋಯ್ತು ಅಂತ ಕೂಗ್ತಿದ್ಯಲ್ಲ. ಕಣ್ಣೆದುರುಗಡೆ ಕಂಡಿದ್ದಕ್ಕೆ ಹೇಳಿದ್ದು. ಎಲ್ಲಿ ಹೋಗ್ತಿದೆ? ರೋಸ್ಟಿಗೂ ಸೀದೋಗೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಇದೆಯಾ ಅಂತ. ಅವಳಾಗ ಮಾಡ್ಬೇಕು. ಸೊ ಗೈಸ್, ಇದು ಮೌನ್ಗೆಲ್ಲ ಫ್ರೈ ಆಗಿದೆ ಆಯ್ತಾ. ಸೊ ಇದನ್ನ ತಂದೂರಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ಲಾ? ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ, ಬೇಕಾದ್ರೆ ಕಲೀರಿ. ಎಷ್ಟು ದುಡಿಯೋಡಾಗ ಹೇಳ್ತೀಯ, ಬೇಕಾದ್ರೆ ಕಲೀರಿ. ಸೊ ಫಸ್ಟ್ ಕೆಂಪಬೇಕು. ಸೊ ಫಸ್ಟ್ ಸ್ವಲ್ಪ ಮಶ್ರೂಮ್ ಅಲ್ಲ, ಏನು ಸ್ವಲ್ಪ ಮೊಸರು ಹಾಕೋಬೇಕು. ನಿಮಗೆ ಎಷ್ಟು ತಂದೂರಿ ಮೋಮೋಸ್ ಬೇಕು ಅಷ್ಟು ಹಾಕೋಬೇಕಾಯ್ತಾ. ನಾವು ಜಾಸ್ತಿ ಮಾಡಲ್ಲ, ಸ್ವಲ್ಪ. ಎಲ್ಲದಕ್ಕೂ ಮೇನ್ ಇಂಗ್ರೀಡಿಯಂಟ್ ಈಸ್ ಧನಿಯಾ ಪುಡಿ. ಸೊ ನಿಮಗೆ ಅಂದಾಜಿಗೆ ಎಷ್ಟು ಬೇಕನ್ಸದ ಅಷ್ಟು ಹಾಕೊಳ್ಳಿ, ಬೇಕಾದ್ರೆ ಅಷ್ಟು ಹಾಕೊಳ್ಳಿ. ನಿಮಗೆ ಬಿಟ್ಟಿರೋದು. ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಬೇಕಾ, ಒಂದು ಅರ್ಧ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ. ಅದು ಹೌದು, ಬಟ್ ಅದ್ರ ಜೊತೆಗೆ ಮೊಸರು ಹೌದು. ಆಮೇಲೆ ಏನ್ ಹಾಕೋಬೇಕು? ಸ್ವಲ್ಪ ಸಕ್ಕರೆ. ನಾನು ಅಡ್ಗೆಗೆ ಸಕ್ಕರೆ ಇರತ್ತೆ, ಅದೇ ರುಚಿ ಕೊಡೋದು. ಉಪ್ಪು ತರ ಅದು ರುಚಿ ಕೊಡುತ್ತೆ. ಏನ್ ಇರಿಟೇಟ್ ಮಾಡ್ತಾಳೋ ಈ ಪ್ರಿಯಕ್ಕ. ಸ್ವಲ್ಪ ಅರಿಶಿನ ಚಿಕ್ಕವಾಗಿ ಹಾಕ್ಬೇಕು, ಸೌಂಡ್ ಬರ್ಬೇಕು. ಆಮೇಲೆ ಎಣ್ಣೆ ಹಾಕ್ಬೇಕು. ಅದಕ್ಕೆ ಎಣ್ಣೆನೇ ಇಲ್ಲ ನಮ್ಮ ಮನೇಲಿ. ನಮ್ಮ ಮನೆ ಎಣ್ಣೆ ಇಲ್ಲ. ಅಂತೀರ ಕುದ್ದಿದ್ದು ಅದನ್ನ ಹಾಕಿ. ಫಸ್ಟ್ ಬಿಸಿಗೆ ಹಾಕ್ಲಾ? ಕೈ ಸುಟ್ಕೊಂಡ್ರೆ ನೀನ್ ತೋರಿಸ್ಬೇಡ. ಸ್ವಲ್ಪ ಎಣ್ಣೆ ಹಾಕೋಬೇಕು ಗಾಯ್ಸ್. ಓಕೆ ಮ್ಯಾಮ್. ಗಾಯ್ಸ್, ನಾನು ಹೊಸ ಚಾಕು ತಗೊಂಡಿದ್ದೀನಿ. ನಮ್ಮನೇಲಿ ಶಾರ್ಪ್ ಚಾಕು ಇಲ್ಲ ಆಯ್ತಾ. ನಾವೆಲ್ಲ ಕಟ್ ಮಾಡ್ಕೊಬಿಡ್ತೀವಿ ಅಂತ ಶಾರ್ಪ್ ಚಾಕು ಇಡಲ್ಲ. ಬಟ್ ನಾನು ಈ ಶಾರ್ಪ್ ಚಾಕು ತಗೊಬಂತೀನಿ. ಪ್ರಿಯಾಂಕಂಗೆ ಕೀಮಾ ಮಾಡ್ಕೊಡೋಣ. ಅಲ್ಲೊಬ್ಳು ಗಂಡನ್ ಸಾಂಬಾರ್ ಮಾಡಿದಾಳೆ, ಕೈ ಮೇಲೆ ಇಟ್ಕೋಬೇಡೆ. ಮೇನ್ ಇಂಗ್ರೀಡಿಯೆಂಟು ನಿಂಬೆ ಹಣ್ಣು ಗಾಯ್ಸ್. ಮಿಕ್ಸ್ ಆದ್ಮೇಲೆ ಮೋಮೋಸ್ ಬಿಡ್ಬೇಕು. 1 ಉಂಡೆ ಮಸಾಲೆ ಮೇ ಚಬಕ್ ಅಂತ, ಚಪಕ್ಕಾಯ್ತು. 2 ಉಂಡೆ ಮಸಾಲೆ ಮೇ ಚಬಕ್, 3 ಉಂಡೆ ಮಸಾಲೆ ಮೇ ಚಪಕ್. ಹಿಂಗೆ ಮಾಡಿ ಬಿಡ್ಬೇಕು. ಆಮೇಲೆ ಇದನ್ನ ನೀಟಾಗಿ ಹಿಂಗೆ ಕಲ್ಸ್ಕೋಬೇಕು. ಧನಿಯಾ ಪುಡಿ ಬಂತು. ಹೇಳ್ತಿಲ್ವಾ ಧನಿಯಾ ಪುಡಿ ಇಲ್ದ್ರೆ ಅಡ್ಗೆ ಆಗಲ್ಲ ಅಂತ. ಯಾರಿವಳು? ಇತ್ತಿಗಿಬೇಕಂತ. ಸೊ ಗಾಯ್ಸ್, ಇದು ಹೊಗೆ ಬರ್ತಾ ಇದೆಲ್ಲ, ಸೊ ಅದೇ ತರ ಫುಲ್ ಹೀಟ್ ಆಗಿರ್ಬೇಕು. ಅದು ಫುಲ್ ಹೊಗೆ ಬರ್ತಾ ಇರ್ಬೇಕು. ಸರಿ. ಸೊ ಹೊಗೆ ಬರ್ಬೇಕು. ಸ್ವಲ್ಪ ಮೊಬೈಲ್ ದೂರ ಇಟ್ಕೊ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ನಾನಿಲ್ಲಿ. ಅವಾಗ ಇದನ್ನ ಬಿಡ್ಬೇಕು ಹಿಂಗೆ. ನಿಮಗೆ ತಂದೂರಿ ಗ್ರಿಲ್ ಇದ್ರೆ ನೀವು ಅದು ಮಾಡ್ಬೋದು, ಇಲ್ಲ ಅಂದ್ರೆ ಈ ಮೆಥಡ್ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಗ್ರಿಲ್ ತರನೇ ಆಗತ್ತೆ. ಬೇಗ ಟರ್ನ್ ಮಾಡ್ಬೇಕು, ಇಲ್ಲ ಸಿಗೋಗ್ಬಿಡತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಸ್ವಲ್ಪ ದೂರ ಇರು. ಆಮೇಲೆ 1 2 3 4 ಬೆಳ್ಳುಳ್ಳಿ ಹಿಂಗೆ ಹಾಕ್ಬೇಕು. ದೂರ ಇರೋಂದೆ. ಆಮೇಲೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಇದೆ, ಸೊ ಇದನ್ನ ಸ್ವಲ್ಪ ಹಾಕ್ಬೇಕು. ಈಗ ಹಿಂಗೆ ಕೈ ಹಾಕ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಗೆ ಹಾಕೋಬೇಕು. ಒಂದು ಮ್ಯಾಗಿ ಮಸಾಲ ಹಾಕೋಬೇಕು. ಆಮೇಲೆ ಸ್ವಲ್ಪ ವಿನಾಯಿಗರ್ ಹಾಕೋಬೇಕು. ಇದೆಲ್ಲ ಇದ್ರದ್ದು ಒಂದು ಕ್ಯಾಪ್ ಅಷ್ಟು ಹಾಕೋಬೇಕಷ್ಟೇ. ಆಮೇಲೆ ಒಂದು ಕ್ಯಾಪ್ ಅಷ್ಟು ಸೋಯ್ ಸಾಸ್ ಹಾಕೋಬೇಕು, ಡಾರ್ಕ್ ಸೋಯ್ ಸಾಸ್.
ಗೈಸ್ ಇಲ್ಲಿ ನೋಡಿ ಹಾರ್ಟ್ ಶೇಪ್ ಆಯ್ತು. ಇದೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಹಾಕೋಬೇಕು. ಸೊ ಮಸಾಲೆ ಆಗಿದೆ ಗಾಯ್ಸ್. ಇವಾಗ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ತಗೊಬಿಡಿ. ಮತ್ತೆ ಹಾರ್ಟ್ ಶೇಪ್ ಮಾಡಿದ್ದಾರೆ. ಗೊತ್ತಾಯ್ತಾ ನಂಗೆ ಫುಡ್ ಮೇಲೆ, ನಾನು ಮಾಡೋ ಫುಡ್ ಮೇಲೆ ಎಷ್ಟು ಇಷ್ಟ ಇರುತ್ತೆ ನನಗೆ. ಸ್ವಲ್ಪ ಚೀಸ್ ಹಾಕೋಬೇಕು ಗಾಯ್ಸ್. ನಿಮಗೆ ಬೇಕಾದ್ರೆ ಹಾಕೊಳ್ಳಿ. ನಂಗೆ ನಮ್ಮ ಮನೇಲಿ ಇದೆ, ಖಾಲಿ ಮಾಡ್ಬೇಕಲ್ಲ ಅಂತ ಅನ್ಸುತ್ತೆ. ಇಲ್ದಾಗ ಅಮ್ಮ ಬೈತಾಳೆ. ಸಾಕು ಅಷ್ಟೇ. ಆಲ್ರೆಡಿ ಆಯ್ತು. ಬನ್ನಿ ಎಲ್ಲರಿಗೂ ಕೊಟ್ಟು ಟೇಸ್ಟ್ ಹೆಂಗಿದೆ ನೋಡೋಣ, ಕೇಳೋಣ. ಸೊ ಗಾಯ್ಸ್ ಈಗ ಕಾಣಿಸ್ತಾ ಇದೆ, ಇದು ನೂಡಲ್ಸ್ ಸ್ಟ್ರೀಟ್ ಸ್ಟೈಲ್ ಥರನೇ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಈಸಿ. 15 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇದು ತಂದೂರಿ ಮೋಮೋಸ್, ಅದು ಫ್ರೈಡ್ ಮೋಮೋಸ್. ಹೇಗಿದೆ ಎಲ್ಲ ಹೇಳು. ಚೆನ್ನಾಗಿದೆ ಮ್ಯಾಮ್. ಏನು ಚೆನ್ನಾಗಿದೆ, ಎಷ್ಟು ವೇಗಾಗಿ ಹೇಳ್ತಾಳಪ್ಪ. ಎಲ್ಲ ಚೆನ್ನಾಗಿದೆ ಮ್ಯಾಮ್. ಮೋಮೋಸ್ ತರ ಇದೆ, ನೂಡಲ್ಸ್ ತರ ಇದೆ. ಖಾರ ಖಾರ ಆಗಿದೆ ಅಂತೆ, ಎಲ್ಲ ಚೆನ್ನಾಗಿದೆ ಅಂತೆ. ಸೊ ನಾನು ತಿಂದ್ಬಿಟ್ಟು ಹೇಳ. ನೂಡಲ್ಸು ಚೆನ್ನಾಗಾಗಿದೆ. ಆ್ಯಂಡ್ ಮೋಮೋಸ್ ಕೂಡ ಫಾರ್ ಶೋರ್ ಚೆನ್ನಾಗಾಗಿದೆ. ಅಂದರೆ ನಾನೇ ಮಾಡಿದ್ದು. ಮೋಮೋಸು ಸಕ್ಕತ್ತಾಗಿದೆ, ಸ್ಪೆಷಲಿ ತಂದೂರಿಗಳು. ನಿಂಗೆ ಯಾವ್ದು ಇಷ್ಟ ಆಯಿತು? ಯಾಕಂದರೆ ನಿಂಗೆ ಹುಳಿ ಕಡಿಮೆ ಇಷ್ಟ ಆಗುತ್ತೆ. ಅದೇನು ಹುಳಿ ಇಲ್ಲ, ಬಟ್ ಸ್ವಲ್ಪ ಹುಳಿ ಟಿಂಟ್ ಬರುತ್ತೆ. ನಮ್ಮಮ್ಮಂಗೆ ಕೂಡ ಫ್ರೈಡ್ ಇಷ್ಟ ಆಗಿದೆ, ಬಟ್ ನನಗೆ ತಂದೂರಿ ಜಾಸ್ತಿ ಇಷ್ಟ ಆಗಿದೆ. ಸೊ ಯಾ, that's it for this video. I hope you all liked it and enjoyed it. If you did enjoy it, please give me thumbs up and subscribe to my channel. If you want more such videos, let me know in the comment section. And I'll see you all in my next video. Until next time, bye.